ಏನಿದು ವಿಕಸಿತ ಭಾರತ? ಬಿಜೆಪಿ ಸರ್ಕಾರ ಬರೋದಕ್ಕಿಂತ ಮುಂಚೆ ಭಾರತ ವಿಕಸಿತದ ಕಡೆಗೆ ಹೋಗ್ತಾ ಇರ್ಲಿಲ್ವಾ? ಈ ದೇಶದ ಪ್ರಜೆ ಹಿಂತಿರುಗಿ ನೋಡಿದಾಗ ಅಯ್ಯೋ ಬ್ರಿಟಿಷ್ ಇದ್ದಾಗಲೇ ಚೆನ್ನಾಗಿತ್ತಲ್ಲ. 5.5 ಲಕ್ಷ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ತೋರಿಸಿ ಒಂದು ಸಾಧನೆ. ಈಗ ಬಡವರ ಮಕ್ಕಳು ಗೌರ್ಮೆಂಟ್ ಶಾಲೆಯಲ್ಲೇ ಓದಬೇಕು ಅನ್ನೋ ಮನಸ್ಥಿತಿ ಇದೆ, ಶ್ರೀಮಂತರ ಮಕ್ಕಳು ಪ್ರೈವೇಟ್ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಅಲ್ಲಿ ಓದೋ ಮನಸ್ಥಿತಿ ಇದೆ. ರಾಜಕಾರಣಿಗಳೇ ಅವರ ಮಕ್ಕಳನ್ನ ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸಿದ್ರೆ ಗೌರ್ಮೆಂಟ್ ಶಾಲೆನೂ ಉದ್ಧಾರ ಆಗುತ್ತೆ. ಸರ್, ಇದು ಫಿಲಾಸಫಿಕಲ್ ಆಗಿ ಹೇಳುವಂಥದ್ದು ಒಳ್ಳೆಯದು. ಬಟ್ ನಿಮ್ಮ ಹತ್ರ ಇರುವಂತಹ ವಾತಾವರಣದಲ್ಲಿ ನೀವು ಆ ನಿಟ್ಟಿನಲ್ಲಿ ವಾತಾವರಣವನ್ನು ಸೃಷ್ಟಿ ಮಾಡಿದ್ದೀರಾ? ಸರ್, ಇದೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇರುವಾಗ ಪಕ್ಕದ ದೇಶದಿಂದ ಮೈಗ್ರೇಷನ್ಗೆ ಅಂತ ಬರ್ತಾರೆ. ಅಂದ್ರೆ ನಮ್ಮ ಟ್ಯಾಂಕ್ ನ ನಾವು ಕ್ಲೀನ್ ಮಾಡ್ತಾ ಇದೀವಿ, ಪಕ್ಕ ಟ್ಯಾಂಕ್ ಇಂದ ಸೋರಿಕೆಯಾಗಿ ಕೊಳೆ ನೀರು ನಮ್ಮ ಟ್ಯಾಂಕಿಂಗ್ ಬರ್ತಾ ಇದೆ. ರಾಷ್ಟ್ರವನ್ನ ಬಲಿ ಕೊಟ್ಟರೂ ಪರವಾಗಿಲ್ಲ, ನಾನು ಅಧಿಕಾರವನ್ನ ಸ್ವೀಕಾರ ಮಾಡಬೇಕು. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ರಾ ಅಂಡ್ ರಿಯಲ್ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಮೋದಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ತನ್ನ 2 ಅವಧಿಯನ್ನ ಪೂರ್ಣಗೊಳಿಸಿದೆ. 3ನೇ ಅವಧಿಗೆ ಕಾಲಿಟ್ಟು ಈಗಾಗಲೇ ಆಡಳಿತ ಶುರುವಾಗಿದೆ. ಈ 3 ಅವಧಿಯಲ್ಲಿ ನಾವು ನೋಡ್ತಾ ಹೋದ್ರೆ ಅನೇಕ ಯೋಜನೆಗಳು ಬಂದಿದೆ, ಅನೇಕ ಅಭಿಯಾನಗಳು ಕೂಡ ಮೋದಿ ಸರ್ಕಾರದಿಂದ ಬಂದಿದೆ. ಕೆಲವರು ಕೇಳ್ತಾರೆ, ಯಾಕೆ ಈ ಯೋಜನೆ ಬಂತು, ಯಾಕೆ ಈ ಅಭಿಯಾನ ಜಾರಿಗೆ ಬಂತು, ಯಾಕೆ ಈ ಯೋಜನೆ ಜಾರಿಗೆ ಬಂತು ಅಂದ್ರೆ, ಮೋದಿ ಸರ್ಕಾರದ ಬಿಜೆಪಿ ಸರ್ಕಾರದ ಪ್ರತಿಯೊಬ್ಬ ನಾಯಕರು ಹೇಳೋದು ಭಾರತವನ್ನ ವಿಕಸಿತ ಭಾರತವನ್ನಾಗಿ ಮಾಡ್ತೀವಿ ಅಂತ. ಹಾಗಾದ್ರೆ ಏನಿದು ವಿಕಸಿತ ಭಾರತ? ಮುಂದೆ ಏನ್ ಮಾಡೋಕೆ ಹೊರಟಿದೆ ಬಿಜೆಪಿ ಸರ್ಕಾರ? ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆಗಿದ್ದಾರೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ಮಾಜಿ ಶಾಸಕರಾದ ಪಿ ರಾಜೀವ್ ಸರರು. ಸರ್, ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ರಂಜಿತ್ ಅವರು. ಸರ್, ನಾನು ಈಗಾಗಲೇ ಹೇಳ್ದಾಗೆ ವಿಕಸಿತ ಭಾರತ ಅಂತೀರಲ್ಲ, ಏನಿದು ವಿಕಸಿತ ಭಾರತ? ಬಿಜೆಪಿ ಸರ್ಕಾರ ಬರೋದಕ್ಕಿಂತ ಮುಂಚೆ ಭಾರತ ವಿಕಸಿತದ ಕಡೆಗೆ ಹೋಗ್ತಾ ಇರ್ಲಿಲ್ವಾ? ಇನ್ನೊಂದು ನಿಮ್ದು ಒಂದು ಧ್ಯೇಯ ಇದೆ, 2047ಗೆ ನಾವು ಭಾರತವನ್ನ ಒಂದು ಲೆವೆಲ್ಗೆ ಇಡ್ತೀವಿ, ಈ ಲೆವೆಲ್ಗೆ ಇಡ್ತೀವಿ, ಈ ಗೋಲ್ ನ ರೀಚ್ ಮಾಡ್ತೀವಿ ಅಂತ. ಹಾಗಾದ್ರೆ ಏನಿದು ಎಕ್ಸಾಕ್ಟ್ಲಿ ವಿಕಸಿತ ಭಾರತ ಅಂತ? ಮೊದಲನೇದಾಗಿ 2047ಕ್ಕೆ ಸ್ವಾತಂತ್ರ್ಯವನ್ನ ಪಡೆದು ಈ ದೇಶ 100 ವರ್ಷಗಳನ್ನು ಪೂರೈಸುತ್ತೆ. 100 ವರ್ಷ ಸ್ವಾತಂತ್ರ್ಯ ನಂತರ ಈ ದೇಶದ ಪ್ರಜೆ ಹಿಂತಿರುಗಿ ನೋಡಿದಾಗ ಅಯ್ಯೋ ಬ್ರಿಟಿಷ್ ಇದ್ದಾಗಲೇ ಚೆನ್ನಾಗಿತ್ತಲ್ಲ ಅಂತ ಹೇಳಬಾರ್ದು. ಇಲ್ಲ ಬ್ರಿಟಿಷರು ಬಿಟ್ಟು ಹೋದ ಮೇಲೆ ಏನಾಗಿದೆ ಬದಲಾವಣೆ ಅಂತ ಹೇಳಬಾರ್ದು. 100 ವರ್ಷದಲ್ಲಿ ನಾವು ಏನಾದ್ರೂ ಪ್ರಗತಿಯನ್ನ ಸಾಧಿಸಿರ್ಬೇಕು. ಆದರೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು. 50 ವರ್ಷಕ್ಕಿಂತ ಹೆಚ್ಚು ಆಳ್ವಿಕೆ ಮಾಡಿದ್ದು ಕಾಂಗ್ರೆಸ್. ನೀವು ಯೋಚನೆ ಮಾಡಿ, 2014ಕ್ಕೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದರು. ಈ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ಅಧಿಕಾರ ತೆಗೆದುಕೊಂಡಾಗ ಏನು ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಂತೇಳಿ ಹೇಳ್ತಿದ್ವಲ್ಲ, ಆ ಸಾಲಿನಲ್ಲಿ ಭಾರತ ಇತ್ತು, ಶ್ರೀಲಂಕಾ ಇತ್ತು, ಪಾಕಿಸ್ತಾನ ಇತ್ತು, ಬಾಂಗ್ಲಾದೇಶ ಇತ್ತು, ಅಫ್ಘಾನಿಸ್ತಾನ ಇತ್ತು. ಎಲ್ಲ ಸಮಾನವಾಗಿ ಇದ್ವು. ಅವಾಗಿನ ನೀವು ಪರ್ ಕ್ಯಾಪಿಟಾ ಇನ್ಕಮ್, ಅವಾಗಿನ GDP, ಅವಾಗಿನ ಸೋಷಿಯಲ್ ಸ್ಟೇಟಸ್ ಅನ್ನ ನೋಡಿದಾಗ ಸಮಾನವಾಗಿ ಇದ್ವು. ಇವತ್ತು ಶ್ರೀಲಂಕಾದ ಪರಿಸ್ಥಿತಿ ಹೇಗಿದೆ, ಭಾರತದ ಪರಿಸ್ಥಿತಿ ಹೇಗಿದೆ, ಪಾಕಿಸ್ತಾನ ಅಫ್ಘಾನಿಸ್ತಾನದ ಪರಿಸ್ಥಿತಿ ಏನಿದೆ, ಭಾರತದ ಪರಿಸ್ಥಿತಿ ಏನಿದೆ, ಇದು ನರೇಂದ್ರ ಮೋದಿಯವಂತಹ ನಾಯಕತ್ವ ಬಂದ ಮೇಲೆ ಈ ಬದಲಾವಣೆ ನೋಡ್ಲಿಕ್ಕೆ ಸಾಧ್ಯ ಆಗಿದೆ. ನರೇಂದ್ರ ಮೋದಿಯವರು ಮೊದಲ ಬಾರಿ ಪ್ರಧಾನಮಂತ್ರಿ ಆದಾಗ ಕೆಂಪುಕೋಟೆಯಿಂದ ಏನು ಹೇಳಿದ್ರು? ಸ್ವಚ್ಛ ಭಾರತ ಅಭಿಯಾನ ಬೇಕಾಗಿದೆ, ಮನೆ ಮನೆಗೆ ಶೌಚಾಲಯವನ್ನ ಕಟ್ಟೋಣ. ಅಂದ್ರೆ ಭಾರತದ ಸ್ಥಿತಿ ಏನಿತ್ತು ಅಂದ್ರೆ, ಸ್ವಾತಂತ್ರ್ಯ ಬಂದು 50 ವರ್ಷ ಆದ್ರೂ ಕೂಡ ಮನೆಗಳಿಗೆ ಶೌಚಾಲಯ ಕೊಡ್ಲಿಕ್ಕಾಗಿರ್ಲಿಲ್ಲ. ಇವತ್ತು ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದ್ದೇವೆ. ಸೊ ನಾವು ಭಾರತ ಮಾತ್ರ ಬೆಳೀತು, ಪಾಕಿಸ್ತಾನ ಕುಸಿದೋಯ್ತು, ಶ್ರೀಲಂಕಾ ಕುಸಿದೋಯ್ತು, ಬಾಂಗ್ಲಾದೇಶ ಕುಸಿದೋಯ್ತು ಅಂದ್ರೆ ಅಲ್ಲಿ ಆ ಥರದ ಆಡಳಿತ ಪದ್ಧತಿ ಇಲ್ಲ, ಆ ಥರದ ನಾಯಕತ್ವ ಇಲ್ಲ, ಇಲ್ಲಿದೆ ಅಂತ. ಹಾಗಾಗಿ 2047ಕ್ಕೆ ಭಾರತದಲ್ಲಿ ಒಂದು ಕುಟುಂಬವೂ ಕೂಡ ಬಡತನ ರೇಖೆಗಿಂತ ಕೆಳಗೆ ಇರಬಾರದು. ಪ್ರತಿಯೊಂದು ಕುಟುಂಬಕ್ಕೆ ಸ್ವಂತ ಮನೆ ಇರಬೇಕು,
ಆರೋಗ್ಯದ ಸುರಕ್ಷತೆ ಇರಬೇಕು, ಆಹಾರ ಭದ್ರತೆ ಇರಬೇಕು, ಶಿಕ್ಷಣದ ಗ್ಯಾರಂಟಿ ಇರಬೇಕು. ಇದು ವಿಕಸಿತ ಭಾರತದ ಕಲ್ಪನೆ. ಈ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಗತಿಶಕ್ತಿ ಯೋಜನೆಯನ್ನ ಪ್ರಾರಂಭ ಮಾಡಿದರು. ಗತಿಶಕ್ತಿ ಯೋಜನೆ ಬಂದ ಮೇಲೆ ಭಾರತ ಸರ್ಕಾರ ತೆಗೆದುಕೊಳ್ಳುವಂತಹ ಯಾವುದೇ ಕ್ರಮಗಳು ನಿಗದಿತವಾದಂತಹ ಗುರಿಯನ್ನು ಮುಟ್ತಾ ಇದ್ದಾವ, ನಿಗದಿತ ಅವಧಿಯಲ್ಲಿ ಹೋಗ್ತಾ ಇದ್ದಾವ, ನಿಗದಿತ ಮಾರ್ಗದಲ್ಲಿ ಹೋಗ್ತಾ ಇದ್ದಾವ, ಈ ನಿಟ್ಟಿನಲ್ಲಿ ಅವಲೋಕನ ಮಾಡುವಂಥದ್ದು ನಡೆದಿದೆ. ಸೊ ಆ ದೃಷ್ಟಿಯಲ್ಲಿ ನರೇಗಾ ಬದಲಾಗಿ ಜಿ ರಾಮ್ಜಿಯನ್ನ ನಾವು ಜಾರಿಗೆ ತಂದಿದ್ದೇವೆ. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತಿತ್ತು, ಅದನ್ನ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್. ಎಸ್, ಅದು ಯಾಕೆ ಆ ಹೆಸರು ಯಾಕೆ ತೆಗೆದ್ರಿ, ಈ ಹೆಸರು ಯಾಕೆ ಇಟ್ರಿ ಅಂತ? ಸರ್, ಒಬ್ಬ ವಿಜ್ಞಾನಿ ತನ್ನ ಪ್ರಯೋಗಶಾಲೆಯಲ್ಲಿ ಪ್ರಯೋಗವನ್ನು ಮಾಡ್ತಾನೆ. ಓಕೆ. ಲ್ಯಾಬೊರೇಟರಿಯಲ್ಲಿ ಪ್ರಯೋಗ ಮಾಡುವಾಗ ಒಂದೇ ಕೆಮಿಕಲ್ಗಳನ್ನು ಮಿಶ್ರಣ ಮಾಡಿ ಬೇರೆ ಬೇರೆ ರಿಯಾಕ್ಷನ್ಸ್ ಬರಬೇಕು ಅಂತೇಳಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಆತ ವಿಜ್ಞಾನಿ ಆಗಲ್ಲ. ಓಕೆ. ಮಾಡಿದ ಪ್ರಯೋಗಗಳನ್ನೇ ಮತ್ತೆ ಮತ್ತೆ ಮಾಡಿ ಹೊಸ ರಿಸಲ್ಟ್ ಅನ್ನ ನಾನು ಬಯಸ್ತೀನಿ ಅಂತ ಹೇಳಿದ್ರೆ ಆತ ಮೂರ್ಖ, ದಡ್ಡ ಅಂತ ಹೇಳ್ತಾರೆ. ಒಬ್ಬ ಡಾಕ್ಟರ್ ಒಂದು ಟ್ರೀಟ್ಮೆಂಟ್ಗೆ, ಒಂದು ಕಾಯಿಲೆಗೆ ಟ್ರೀಟ್ಮೆಂಟ್ ಅನ್ನು ಕೊಡಬೇಕಾದ್ರೆ ಸೇಮ್ ಟ್ಯಾಬ್ಲೆಟ್ ಅನ್ನು ಕೊಡ್ತಾ ಎಲ್ಲ ಕಾಯಿಲೆಗಳು ವಾಸಿ ಆಗಲಿ ಅಂತ ಹೇಳಿ ಬಯಸಿದ್ರೆ ಆತ ಡಾಕ್ಟರ್ ಆಗೋದಿಲ್ಲ. ಓಕೆ. ಸೊ ನರೇಗಾ ಯೋಜನೆ 2006ರಿಂದ ಜಾರಿಯಲ್ಲಿ ಇದೆ. ಇವತ್ತು ನೋಡಬೇಕಲ್ಲ, 25 ವರ್ಷ ಆಯಿತು. 20 ವರ್ಷಗಳಲ್ಲಿ ಏನು ಬದಲಾವಣೆ ಆಗಿದೆ, ಏನನ್ನ ಸಾಧನೆ ಮಾಡಿದ್ದೀವಿ, ಇದರ ಲೋಪದೋಷಗಳು ಏನು, ಈ ಲೋಪದೋಷಗಳನ್ನು ಇಟ್ಕೊಂಡು ನಾವು ಏನು ಮಾಡಬೇಕು, ಇದನ್ನೆಲ್ಲವನ್ನ ನಾವು ಆಲೋಚನೆ ಮಾಡಬೇಕಲ್ಲ. ನಾವು ಅನ್ಕೊಂಡಿದ್ದು ಸಾಧನೆ ಮಾಡಲಿಕ್ಕಾಗಿಲ್ಲ ಅಂದರೆ ನಮ್ಮ ಅವಲೋಕನ ನಾವು ಮಾಡಿಕೊಳ್ಬೇಕಾಗಿದೆ. ಹಾಗಾಗಿ ನರೇಗಾ ಯೋಜನೆಯಲ್ಲಿ ಇಲ್ಲಿಯವರೆಗೆ ಹೆಚ್ಚು ಕಡಿಮೆ 5.5 ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. 5.5 ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ತೋರಿಸಿ ಒಂದು ಸಾಧನೆ. ನರೇಗಾದಿಂದ 5.5 ಲಕ್ಷ ಕೋಟಿ ಜನತೆಯ ತೆರಿಗೆಯ ಹಣ ಅದು. ಇದನ್ನ ಖರ್ಚು ಮಾಡಿ ಇದನ್ನ ಸಾಧನೆ ಮಾಡಿದ್ದೀವಿ, ಇದನ್ನೊಂದು ಮಾಡೆಲ್ ಮಾಡಿದ್ದೀವಿ. ನಿಮ್ಮ ಮುಂದೆ ಉದಾಹರಣೆ ಇದೆಯಾ? ಅಂದ್ರೆ ರಾಜೀವ್ ಗಾಂಧಿ ಹೇಳಿದ ಮಾತು ಸತ್ಯ ಆಯ್ತಲ್ಲ. ನಾನು 100 ರೂಪಾಯಿ ಕೊಟ್ರೆ ಜನಸಾಮಾನ್ಯನಿಗೆ ಹೋಗಿ ಮುಟ್ಟುವಾಗ ಬರೀ 15 ರೂಪಾಯಿ ಇರುತ್ತೆ. ಅಂದ್ರೆ 75 ರೂಪಾಯಿ ಲೂಟಿ ಆಗ್ತಾ ಇದೆ, 85% ಕಳ್ಳತನ ಆಗ್ತಾ ಇದೆ. ಇದು ನರೇಗಾ ಯೋಜನೆಯಲ್ಲಿ ಕೂಡ ದುರುಪಯೋಗ ಆಗೇ ಇಲ್ವಾ? ಎಷ್ಟು ಮೋಸ ನಡೆದಿದೆ, ಎಷ್ಟು ಲೂಟಿ ನಡೆದಿದೆ. ಹಣ ಯಾರ್ದು? ಜನಸಾಮಾನ್ಯರದ್ದು. ಉಪಯೋಗ ಆಗಬೇಕಾಗಿದ್ದ ಯಾರಿಗೆ? ಬಡವನಿಗೆ. ಇವತ್ತು ಬಡವನ ಹೆಸರಿನಲ್ಲಿ ಲೂಟಿ ಮಾಡ್ತಾ ಇರೋರು ಯಾರು? ಹಾಗಾಗಿ ಇವತ್ತು ಕಾಂಗ್ರೆಸ್ನವರಿಗೆ ಲೂಟಿ ಮಾಡಲಿಕ್ಕೆ ನಮ್ಮ ಅವಕಾಶ ತಪ್ಪಿ ಹೋಗ್ತಾ ಇದೆ ಅನ್ನೋ ಆತಂಕದಿಂದ ಇದನ್ನ ಹೇಳ್ತಾ ಇದ್ದಾರೆ. ಬಿಟ್ರೆ ಎರಡನ್ನೂ ಕಂಪೇರ್ ಮಾಡಿದಾಗ, ನರೇಗಾ ಮತ್ತು ಜಿ ರಾಮ್ಜಿಯನ್ನು ಕಂಪೇರ್ ಮಾಡಿದಾಗ ಬಹಳಷ್ಟು ವ್ಯತ್ಯಾಸ ಇದೆ. ವಿಕಸಿತ ಭಾರತ ಗುರಿ ಮುಟ್ಲಿಕ್ಕೆ ಜಿ ರಾಮ್ಜಿ ಬಹಳ ದೊಡ್ಡ ಮೆಟ್ಟಿಲು ಆಗತ್ತೆ. ಸರ್, ಈಗಷ್ಟೇ ಉದ್ಯೋಗ ಮುಗಿಸಿದ್ದೀನಿ, ನನಗೆ ಕೆಲಸ ಇಲ್ಲ, ವಿದ್ಯಾರ್ಹತೆ ಇದೆ, ಕೆಲಸ ಪಡ್ಕೊಳ್ಳೋಕೆ ಎಲ್ಲ ಅರ್ಹತೆ ಇದೆ, ಉದ್ಯೋಗ ಅವಕಾಶಗಳು ಸಿಗ್ತಾ ಇಲ್ಲ, ನಿಮ್ಮ ಕಡೆಯಿಂದ ನನಗೇನು ಸಹಾಯ ಆಗುತ್ತೆ ಅಂತ? ಸರ್, ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನಾಯಕತ್ವ ಬಂದ ಮೇಲೆ ಕೂಲಿ ಕಾರ್ಮಿಕ ವರ್ಗ, ನಿರುದ್ಯೋಗಿ, ಪದವೀಧರ, ಉದ್ಯಮ, ಈ 3 ಜನರನ್ನ ದೃಷ್ಟಿಕೋನವನ್ನು ಇಟ್ಕೊಂಡಿದ್ದಾರೆ. ನಮ್ಮ ಗುರಿ ಬಡವನಾಗೇ ಇರಬೇಕು ಅನ್ನುವಂಥದ್ದು ಅಲ್ಲ. ಪ್ರತಿಭೆ ಯಾರಿಗೆಲ್ಲ ಇದೆ ಅವರಿಗೆಲ್ಲರಿಗೂ ಕೂಡ ಒಳ್ಳೆಯ ಅವಕಾಶಗಳು ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಮುದ್ರಾ ಯೋಜನೆ, ಸ್ಟಾರ್ಟಪ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಇಂತಹ ಯೋಜನೆಗಳನ್ನು, ಆತ್ಮನಿರ್ಭರ ಯೋಜನೆಗಳನ್ನು ಬಹಳಷ್ಟು ತಂದಿದ್ದಾರೆ. ಇದು ಮೊದಲು ಈ ಅವಕಾಶಗಳು ಇರಲಿಲ್ಲ. ಮೊದಲು ಪ್ರತಿಭೆ ಇರುವಂತಹ ವ್ಯಕ್ತಿ ಸರ್ಕಾರಿ ನೌಕರಿ ಅಷ್ಟೇ ಹೋಗಬೇಕು ಅನ್ನುವಂತಹ ವಾತಾವರಣ ಇತ್ತಲ್ಲ, ಅದರಿಂದ ಮೈಂಡ್ ಸೆಟ್ ಅನ್ನ ನರೇಂದ್ರ ಮೋದಿ ಅವರು ಚೇಂಜ್ ಮಾಡಿದ್ದಾರೆ. ಓಕೆ. ಹಾಗಾಗಿ ಯುವಕರಿಗೆ ಬಹಳಷ್ಟು ಅವಕಾಶಗಳು ಸಿಗ್ತಾ ಇದ್ದಾವೆ.
ಯುವ ಪ್ರತಿಭೆಗಳು ಅರಳ್ತಾ ಇದ್ದಾವೆ. ಇವತ್ತು ಡಿಜಿಟಲ್ ಟ್ರಾನ್ಸಾಕ್ಷನ್ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅಂದರೆ ಅಮೇರಿಕ, ಯುರೋಪಿಯನ್ ಕಂಟ್ರೀಸು ಭಾರತವನ್ನು ಆಶ್ಚರ್ಯದಿಂದ ನೋಡ್ತಾ ಇದ್ದಾವೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ ಅದು ನಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಭಾರತದಲ್ಲಿ ಹೇಗೆ ಯಶಸ್ವಿಯಾಗಿದೆ, UPIನ ನಾವು ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ಮುಂದುವರೆದ ರಾಷ್ಟ್ರಗಳು ಇವತ್ತು ಚರ್ಚೆ ಮಾಡ್ತಾ ಇರೋ ಮಟ್ಟಕ್ಕೆ ಬಂದಿದೆ ಇವತ್ತು ಭಾರತ. ಓಕೆ ಸರ್, ಒಬ್ಬ ಸ್ಟಾರ್ಟ್ಅಪ್ ಮಾಡಬೇಕೀಗ, ಅವರಿಗೆ ಅಂತ ನಿಮ್ಮ ಕಡೆಯಿಂದ ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳು ಅಂತ ಕೊಡ್ತಾ ಇದ್ದೀರಾ, ಸೇವೆಗಳನ್ನ ಕೊಡ್ತಾ ಇದ್ದೀರಾ, ಏನೆಲ್ಲ ಇದೆ ಅದರಲ್ಲಿ? ಸರ್, ಪ್ರತಿಯೊಬ್ಬ ವಿದ್ಯಾವಂತ ಇವತ್ತು ಅವನು ಕಲಿತ ವಿದ್ಯೆಗೆ ಮತ್ತು ಪ್ರಾಕ್ಟಿಕಲ್ ಫೀಲ್ಡ್ಗೆ ಗ್ಯಾಪ್ ಆಗಬಾರ್ದು. ಓಕೆ, ಹಿಂದೆ ಮೆಕಾಲೆ ಎಜುಕೇಷನ್ ಸಿಸ್ಟಮಲ್ಲಿ ಸ್ಕಿಲ್ಡ್ ಪರ್ಸನಾಲಿಟೀಸನ್ನು ಡೆವಲಪ್ ಮಾಡುವಂಥದ್ದು ಇರಲೇ ಇಲ್ಲ. ಓಕೆ, ನಮ್ಮ ಈ ವಿಶ್ವವಿದ್ಯಾಲಯಗಳು ಪದವೀಧರರನ್ನ ಹೊರಗೆ ಹಾಕ್ತಿದ್ರು ಬಿಟ್ರೆ, ವಿದ್ಯಾವಂತ ನಿರುದ್ಯೋಗಿಗಳನ್ನು ಹೊರಗೆ ಹಾಕ್ತಿದ್ರು ಬಿಟ್ರೆ, ಆತ ಈ ದೇಶದ ಅಸೆಟ್ ಆಗಬೇಕು ಅನ್ನೋದು ಯೋಚನೆನೇ ಮಾಡಿರಲಿಲ್ಲ. ಈಗ ನರೇಂದ್ರ ಮೋದಿ ಅವರು ಬಂದ ಮೇಲೆ, ಗತಿಶಕ್ತಿ ಯೋಜನೆಯನ್ನು ಬಂದ ಮೇಲೆ ಭಾರತದಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗಿರುವಂಥದ್ದು. ಯಾವನೇ ಒಬ್ಬ ವಿದ್ಯಾವಂತ ಇರಲಿ, ಆತ ತನಗೆ ಯಾವುದು ಇಂಟ್ರೆಸ್ಟ್ ಇದೆ ಆ ಫೀಲ್ಡ್ನಲ್ಲಿ ಕೌಶಲ್ಯವನ್ನು ಪಡ್ಕೊಳ್ಬೋದು. ಅದು ಕಂಪ್ಯೂಟರ್ಸ್ನಿಂದ ಹಿಡಿದು ಏರೋನಾಟಿಕ್ಸ್ ಇಂಜಿನಿಯರ್ಸ್ವರೆಗೆ, ನೀವು ಇಂಟರ್ನೆಟ್ನಿಂದ ಹಿಡಿದು ಸ್ಯಾಟಲೈಟ್ವರೆಗೆ ನೀವು ಯಾವುದನ್ನ ಬೇಕಾದರೂ ಮಾಡ್ಬೋದು. ಇವತ್ತು ಒಬ್ಬ ಇಂಜಿನಿಯರಿಂಗ್ ಪಡೆದಿರುವಂತಹ ವಿದ್ಯಾರ್ಥಿ ನಾನು ಸ್ಯಾಟಲೈಟ್ ಬಗ್ಗೆ ರಿಸರ್ಚ್ ಮಾಡ್ತೀನಿ ಅಂದ್ರೆ ಅದ್ರ ಬಗ್ಗೆನೂ ಸ್ಕಿಲ್ ತಗೊಳ್ಬಹುದು. ಮೊದಲು ಈ ಅವಕಾಶ ಇತ್ತಾ? ಈ ಅವಕಾಶಗಳು ಇರಲಿಲ್ಲ. ಅದನ್ನ ನ್ಯೂ ಎಜುಕೇಶನ್ ಪಾಲಿಸಿಯ ಮೂಲಕ ಈ ದೇಶದಲ್ಲಿ ಜಾರಿಗೆ ತಂದಿದ್ದು ನರೇಂದ್ರ ಮೋದಿ ಅವರು. ಆ ಮೂಲಕ ಪ್ರತಿಯೊಬ್ಬ ಯುವಕನು ಕೂಡ ಇವತ್ತು ನಾನು ಈ ಫೀಲ್ಡ್ನಲ್ಲಿ ಇಂಟ್ರೆಸ್ಟೆಡ್ ಇದೆ, ನಾನು ಈ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಹುಡುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ ಅಥವಾ ಉದ್ಯಮವನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂದರೆ ಆತ ಪ್ರತಿ ಜಿಲ್ಲೆಯಲ್ಲಿ ಇರುವಂತಹ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗೆ ಹೋಗ್ಬೋದು, ಆತ ಎನ್ರೋಲ್ ಮಾಡ್ಕೊಳ್ಬಹುದು. ನನಗೆ ಇಂಥದ್ರ ಬಗ್ಗೆ ಸ್ಕಿಲ್ ಬೇಕು ಅಂತ ಹೇಳಿದ್ರೆ ಅದನ್ನ ಪ್ರೊವೈಡ್ ಮಾಡುವಂತಹ ವ್ಯವಸ್ಥೆಯನ್ನು ಈ ದೇಶದಲ್ಲಿ ಮಾಡಲಾಗಿದೆ. ಸರ್, ಈಗ ಇತ್ತೀಚಿನ ಬೆಳವಣಿಗೆಗಳು ನೋಡೋದಾದ್ರೆ ಇಡೀ ಪ್ರಪಂಚದಲ್ಲಿ AI ಒಂದು ಬಲಗೈ ಅಂತ ಹೇಳ್ಬೋದು. AI ಕಲಿಸೋದಕ್ಕೆ ನಿಮ್ಮ ಸರ್ಕಾರದಿಂದ ಏನೆಲ್ಲ ಫೆಸಿಲಿಟೀಸ್ ಇದೆ? ಸರ್, ತಾಂತ್ರಿಕ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಇವತ್ತು ಸಿಲೆಬಸ್ನಿಂದ ಹಿಡಿದು ಇನ್ಫ್ರಾಸ್ಟ್ರಕ್ಚರ್ವರೆಗೆ, ಆಕ್ಟಿವಿಟೀಸಿಂದ ಹಿಡಿದು ಇಂಡಸ್ಟ್ರಿವರೆಗೆ ಎಲ್ಲವನ್ನ ಮಾಡಲಿಕ್ಕೆ ನರೇಂದ್ರ ಮೋದಿ ಅವರು ತಮ್ಮ ಮನ್ ಕಿ ಬಾತ್ನಲ್ಲಿ ಹೇಳಿದರು. ಮುಂದಿನ ದಿನಗಳಲ್ಲಿ AI ನಮ್ಮನ್ನ ರೂಲ್ ಮಾಡುತ್ತೆ. ಹಾಗಾಗಿ ಇವತ್ತಿನ ಯುವ ಪೀಳಿಗೆ AI ಟೆಕ್ನಾಲಜಿ ಜೊತೆಗೆ ತಮ್ಮನ್ನ ಅಪ್ಡೇಟ್ ಮಾಡ್ಕೊಳ್ಬೇಕು ಅಂತ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರಗಳು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ನಮಗೆ ನೋವಿದೆ. ಕೇಂದ್ರ ಸರ್ಕಾರದ ಮಿತಿ ಏನಿದೆ, ಕೇಂದ್ರ ಸರ್ಕಾರದ ವೇಗ ಏನಿದೆ, ಕೇಂದ್ರ ಸರ್ಕಾರದ ಗುರಿ ಏನಿದೆ, ಆ ಮಟ್ಟಕ್ಕೆ ರಾಜ್ಯ ಸರ್ಕಾರಗಳು ಹೋಗ್ತಾ ಇಲ್ಲ. ನ್ಯೂ ಎಜುಕೇಷನ್ ಪಾಲಿಸಿಯನ್ನ ತಂದ್ರೆ ನಾವು ಸ್ಟೇಟ್ ಎಜುಕೇಷನ್ ಪಾಲಿಸಿಯಲ್ಲಿ ಇಡ್ತೀವಿ ಅಂತ ಹೇಳಿ ರಾಜ್ಯದಲ್ಲಿ ಹೇಳ್ತಾರೆ. ಆದರೆ ಎಲ್ಲ ಪೊಲಿಟಿಷಿಯನ್ಸ್ ಅವರ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿಯನ್ನು ಜಾರಿಗೆ ತರ್ತಾರೆ. ಅವರು ಸಚಿವರಾಗಿ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ನ್ಯೂ ಎಜುಕೇಷನ್ ಪಾಲಿಸಿ ಬರಬಾರ್ದು. ಅಂದರೆ ಕಾಂಗ್ರೆಸ್ಸಿನ ಮನಸ್ಥಿತಿ ಏನು ಅಂದರೆ ಅವರು ನಡೆಸುವಂತಹ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು ನ್ಯೂ ಎಜುಕೇಷನ್ ಪಾಲಿಸಿ ಇರಬೇಕು, ಅಲ್ಲಿ ಶ್ರೀಮಂತರ ಮಕ್ಕಳು ಡೊನೇಷನ್ ಕೊಟ್ಟು ಅವರ ಇನ್ಸ್ಟಿಟ್ಯೂಟಲ್ಲಿ ಕಲಿಬೇಕು, ಬಡವರ ಮಕ್ಕಳು ಸರ್ಕಾರಿ ಶಾಲೆಯಲ್ಲೇ ಓದ್ತಾ ಇರಬೇಕು, ಅಂದರೆ ಬಡವರು ಬಡವರಾಗೇ ಇರಬೇಕು. ಇದು ಕಾಂಗ್ರೆಸ್ಸಿನ ಮನಸ್ಥಿತಿ ಇದೆ. ಇದನ್ನ ಬದಲಾವಣೆ ಮಾಡುವಂತಹ ಅವಶ್ಯಕತೆ, ಅವರ ಮೇಲೆ ಒತ್ತಡ ಹೇರುವಂತಹ ವಾತಾವರಣದ ಸೃಷ್ಟಿ, ಇದು ನಮ್ಮ ಮೇಲೆ ಇರುವಂತಹ ಜವಾಬ್ದಾರಿ. ನೀವು ಈಗಾಗಲೇ ಹೇಳಿದ್ರಿ ಸರ್, ಈಗ ಬಡವರ ಮಕ್ಕಳು ಗೌರ್ಮೆಂಟ್ ಶಾಲೆಯಲ್ಲೇ ಓದಬೇಕು ಅನ್ನೋ ಮನಸ್ಥಿತಿ ಇದೆ, ಶ್ರೀಮಂತರ ಮಕ್ಕಳು ಪ್ರೈವೇಟ್ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಅಲ್ಲಿ ಓದೋ ಮನಸ್ಥಿತಿ ಇದೆ ಅಂತ. ನನ್ನ ಪ್ರಕಾರ ರಾಜಕಾರಣಿಗಳೇ ಅವರ ಮಕ್ಕಳನ್ನ ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸಿದ್ರೆ ಗೌರ್ಮೆಂಟ್ ಶಾಲೆನೂ ಉದ್ಧಾರ ಆಗುತ್ತೆ. ಸರ್, ಇದು ಫಿಲಾಸಫಿಕಲ್ ಆಗಿ ಹೇಳುವಂಥದ್ದು ಒಳ್ಳೆಯದು. ಓಕೆ, ಬಟ್ ನಿಮ್ಮ ಹತ್ರ ಇರುವಂತಹ ವಾತಾವರಣದಲ್ಲಿ ನೀವು ಆ ನಿಟ್ಟಿನಲ್ಲಿ ವಾತಾವರಣವನ್ನು ಸೃಷ್ಟಿ ಮಾಡಿದ್ದೀರಾ?
ಓಕೆ. ಸೊ ಹಾಗಾಗಿ ರಾಜಕಾರಣಿಗಳು ಸಾಮಾಜಿಕ ಚಿಂತನೆಯ ಪರವಾಗಿ ನಿಲ್ಲಿಲ್ಲ ಅಂದರೆ, ಸಮಾಜಮುಖಿ ಆಗಲಿಲ್ಲ ಅಂದರೆ ಈ ಥರದ ಅಂತರಗಳು ಬಹಳಷ್ಟು ಜಾಸ್ತಿ ಆಗ್ತವೆ. ಓಕೆ. ಹಾಗಾಗಿ ನಾನು ಖಂಡಿತವಾಗಿಯೂ ಒಪ್ಕೊಳ್ತಾನೆ, ರಾಜಕಾರಣಿಗಳ ಮಕ್ಕಳು ಓದಲೇಬೇಕು ಅನ್ನೋದಕ್ಕಿಂತ ಅವರ ಮಕ್ಕಳು ಕೂಡ ಓದುವಂತಹ ವಾತಾವರಣದ ಶಾಲೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋ ಕಾನ್ಷಿಯಸ್ನೆಸ್ ಇದು ಎಲ್ಲ ರಾಜಕಾರಣಿಗೆ ಬರಬೇಕು. ನಾವು ನಮ್ಮ ಚಪಲಕ್ಕಾಗಿ, ನಮ್ಮ ಜಿದ್ದಿಗಾಗಿ ಸಮಾಜದ ಜೊತೆಗೆ ಚೆಲ್ಲಾಟ ಆಡುವಂಥದ್ದು ಇದೆಯಲ್ಲ, ಇದು ರಾಜಕಾರಣಿಗಳಲ್ಲಿ ಯಾವತ್ತೂ ಇರಬಾರ್ದು ಅಂಥೇಳಿ ನಾನು ಕೂಡ ಒಪ್ಕೊಳ್ತೇನೆ. ಸರ್, ನಾನೀಗ ಒಂದು ಸ್ಟಾರ್ಟ್ಅಪ್ ಮಾಡ್ತಾ ಇದ್ದೀನಿ. MSME ಕಡೆಯಿಂದ ನನಗೇನು ಸೌಲಭ್ಯ ಸಿಗುತ್ತೆ, ಎಷ್ಟು ಸಬ್ಸಿಡಿ ಸಿಗುತ್ತೆ ಅಂತ? ಸರ್, ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಮುದ್ರಾ ಯೋಜನೆಯಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಓಕೆ. ನಾನು ಝೀರೋನಲ್ಲಿ ಇದ್ದೀನಿ ಅಂತ ಹೇಳಿದರೆ ನಿಮ್ಮ ಹತ್ತಿರದ ನ್ಯಾಷನಲೈಸ್ ಬ್ಯಾಂಕಿಗೆ ಹೋಗಿ ನಾನು ಸ್ಟಾರ್ಟ್ ಮಾಡಬೇಕಾಗಿರುವಂತಹ ಚಟುವಟಿಕೆಗಳು ಏನು ಅಂತ ಹೇಳಿದರೆ, ವಿತೌಟ್ ಕೋಲ್ಯಾಟ್ರಲ್ ಸೆಕ್ಯೂರಿಟಿ ಮೊದಲನೇ ಹಂತದಲ್ಲಿ ನಿಮಗೆ ಮಿನಿಮಮ್ 50,000ದಿಂದ ಪ್ರಾರಂಭ ಆಗುತ್ತೆ. ಓಕೆ. ನೀವು 50,000ವನ್ನು ಇನ್ ಟೈಮ್ ರೀಪೇಮೆಂಟ್ ಮಾಡಿದ್ರಿ ಅಂತ ಹೇಳಿದರೆ 1,00,000ದವರೆಗೆ ಕೊಡ್ತಾರೆ. 1,00,000ವನ್ನು ಇನ್ ಟೈಮ್ ರೀಪೇಮೆಂಟ್ ಮಾಡಿದರೆ 5 ಲಕ್ಷ ಕೊಡ್ತಾರೆ, 10 ಲಕ್ಷ ಕೊಡ್ತಾರೆ, 20 ಲಕ್ಷದವರೆಗೆ ಲೋನ್ ಕೊಡ್ತಾರೆ. ಓಕೆ. ಸೊ ಇದು ಮುದ್ರಾ ಯೋಜನೆ ಇರುವಂಥದ್ದು. ಸ್ಟಾರ್ಟಪ್ ಯೋಜನೆಯಲ್ಲಿ MSME ಅಡಿಯಲ್ಲಿ ಕನಿಷ್ಠ 25%ನಿಂದ 40-50%ವರೆಗೆ ಸಬ್ಸಿಡಿ ಇರುವಂತಹ ಯೋಜನೆಗಳು ಇದ್ದಾವೆ. ಓಕೆ. ಈ ಥರದ ಯೋಜನೆಗಳಿಗೆ ಕೌಶಲ್ಯ ಅಭಿವೃದ್ಧಿಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರ ಸರ್ಕಾರ ಬಂದಾಗ MSME ಬಹಳ ದೊಡ್ಡ ರೀತಿಯಲ್ಲಿ ಬಹಳಷ್ಟು ಅವಕಾಶವನ್ನು ಮಾಡಿಕೊಟ್ಟಿದೆ. ಸರ್, ಇದೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇರುವಾಗ ಪಕ್ಕದ ದೇಶದಿಂದ ಮೈಗ್ರೇಷನ್ಗೆ ಅಂತ ಬರ್ತಾರೆ. ಅಂದ್ರೆ ನಮ್ಮ ಟ್ಯಾಂಕ್ನ ನಾವು ಕ್ಲೀನ್ ಮಾಡ್ತಾ ಇದೀವಿ, ಪಕ್ಕ ಟ್ಯಾಂಕಿಂದ ಸೋರಿಕೆಯಾಗಿ ಕೊಳೆ ನೀರು ನಮ್ಮ ಟ್ಯಾಂಕಿಂಗ್ ಬರ್ತಾ ಇದೆ. ಅದು ಏನು ಪ್ರಯೋಜನ ಆಗೋದಿಲ್ಲ. ಅದಕ್ಕೋಸ್ಕರ ಅಂತ ಎಲೆಕ್ಷನ್ ಕಮಿಷನ್ SIR ಅಂತ ಒಂದು ಇದನ್ನ ಜಾರಿಗೆ ತಂದಿದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ. ಅಂದ್ರೆ ಮೈಗ್ರೇಟಿವ್ ಯಾರೆಲ್ಲ ರೋಹಿಂಗ್ಯಾಗಳು ಬಂದಿರ್ತಾರೆ, ಯಾರೆಲ್ಲ ಪರದೇಶದಿಂದ ಇಲ್ಲಿಗಲಿ ಬಂದಿರ್ತಾರೆ, ಅವರನ್ನ ಹೊರ ಕಳಿಸೋದು ಅಂತ. ಅದು ಯಶಸ್ವಿ ಆಗುತ್ತಾ ನಿಮ್ಮ ಪ್ರಕಾರ? ಒಂದು, ನನಗೆ ರಾಷ್ಟ್ರದ ಹಿತಾಸಕ್ತಿಗಿಂತ ವೈಯಕ್ತಿಕ ಹಿತಾಸಕ್ತಿ ಮುಖ್ಯ. ರಾಷ್ಟ್ರವನ್ನು ಬಲಿ ಕೊಟ್ಟರೂ ಪರವಾಗಿಲ್ಲ, ನಾನು ಅಧಿಕಾರವನ್ನು ಸ್ವೀಕಾರ ಮಾಡಬೇಕು. ಈ ಮನಸ್ಥಿತಿ ಎಲ್ಲಿಯವರೆಗೆ ಇರುತ್ತೆ, ಅದು ವ್ಯಕ್ತಿಗಳಲ್ಲಿ ಮತ್ತು ರಾಜಕೀಯ ಪಕ್ಷಗಳಲ್ಲಿ, ಆವಾಗ ದೇಶ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಓಕೆ. ನಮ್ಮ ದೇಶದಲ್ಲಿ ಆಗ್ತಾ ಇರುವಂಥದ್ದು, ನನ್ನದೊಂದು ವೋಟ್ ಬ್ಯಾಂಕನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಅವನು ದೇಶದ ಗಡಿಯೊಳಗೆ ನುಸುಳುಕೋರನಾಗಿ ಬಂದಿದ್ರೂ ಪರವಾಗಿಲ್ಲ, ಅತಿಕ್ರಮ ವಲಸೆ ಮಾಡಿದರೂ ಪರವಾಗಿಲ್ಲ, ಇಲ್ಲಿಯ ಕಾನೂನುಗಳನ್ನು ಉಲ್ಲಂಘನೆ ಮಾಡಿ ಇದ್ರೂ ಪರವಾಗಿಲ್ಲ, ಅವರೆಲ್ಲರಿಗೂ ಕೂಡ ನಾನು ರಕ್ಷಣೆ ಕೊಡಬೇಕು ಅನ್ನೋ ಮನಸ್ಥಿತಿ ಇರುತ್ತಲ್ಲ, ಆವಾಗ ದೇಶದ ಸಾರ್ವಭೌಮತ್ವಕ್ಕೆ ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ. ವಿಶೇಷವಾಗಿ ಗಡಿ ಭಾಗಗಳಲ್ಲಿ ನಾವು ಇದನ್ನು ನೋಡ್ತಾ ಇದ್ದೀವಿ. ಇದನ್ನೆಲ್ಲವನ್ನು ಅವಲೋಕನ ಮಾಡಿದಾಗ BJP ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಳನುಸುಳುಕೋರರು ಇಲ್ಲ. ಓಕೆ. ವೆಸ್ಟ್ ಬೆಂಗಾಲ್ನಲ್ಲಿ ನೀವು ಎಷ್ಟು ನೋಡ್ತೀರಿ, ಕೇರಳದಲ್ಲಿ ನೀವು ಎಷ್ಟು ನೋಡ್ತೀರಿ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಉಳಿದ ರಾಜ್ಯಗಳಲ್ಲಿ ಇಲ್ಲ. ಓಕೆ. ಸೊ SIR ಅನ್ನುವಂಥದ್ದು ಮತದಾರರ ಪಟ್ಟಿಯ ಪರಿಷ್ಕರಣೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಅದರ ಘೋಷಣೆ ಏನಾಗಿರುತ್ತೆ? ಅದರ ಘೋಷಣೆ ಒಂದು, ಯಾವುದೇ ಒಬ್ಬ ಅರ್ಹ ವ್ಯಕ್ತಿ ಮತದಾರರ ಪಟ್ಟಿಯಿಂದ ಹೊರಗುಳಿಬಾರದು. ಓಕೆ. ಇಡೀ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇದೆ ಅಂತ ಹೇಳ್ತಾ ಇದ್ದೀವಿ. 140 ಕೋಟಿ ಜನಸಂಖ್ಯೆಯಲ್ಲಿ ಒಬ್ಬನೂ ಕೂಡ ಹೊರಗುಳಿಬಾರದು. ಅದೇ ರೀತಿ ಪೌರತ್ವ ಇಲ್ಲದೆ ಇರುವಂತಹ ಒಬ್ಬನೇ ಒಬ್ಬ ವ್ಯಕ್ತಿ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗಬಾರದು. ಓಕೆ. ಇದರಲ್ಲಿ ತಪ್ಪೇನಿದೆ? ನಮ್ಮ ಸಂವಿಧಾನ, ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನ ಹೇಳಿರುವ ಅಂಶ ಎಲ್ಲ ಇದು. ಆರ್ಟಿಕಲ್ 324 ಹೇಳಿರುವಂಥದ್ದು, ನೀವು ಯಾವುದೇ
ಒಬ್ಬ ಭಾರತೀಯ ಪೌರತ್ವವನ್ನ ಪಡಿಕೊಳ್ಳಲಾರದ ವ್ಯಕ್ತಿ ಈ ದೇಶದ ಮತದಾರ ಆಗಬಾರದು. ಇದನ್ನು ಆರ್ಟಿಕಲ್ 324 ಹೇಳುವಂಥದ್ದು ಸಂವಿಧಾನದಲ್ಲಿ. ಓಕೆ. ಅದನ್ನ ಮಾಡಲಿಕ್ಕೆ ಹೊರಟಾಗ ನೀವು ಮಾಡಬೇಡಿ ಅಂತ ಹೇಳಿ ಘೋಷಣೆ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಅಂದ್ರೆ ಇವ್ರ ಉದ್ದೇಶ ಏನು? ನುಸುಳುಕೋರರು ಇರಬೇಕು. ಒಬ್ಬ ವ್ಯಕ್ತಿಯ ಹೆಸರುಗಳು 8-10 ಕಡೆಗಳಲ್ಲಿ ಎಂಟ್ರಿ ಆಗಿದ್ರೂ ಕೂಡ ಅವು ಉಳ್ಕೊಳ್ಬೇಕು. ಯಾರು ತೀರ್ಕೊಂಡು ಹೋಗಿದ್ದಾರೆ, ಸತ್ತು ಹೋಗಿದ್ದಾರೆ, ಅವರು ಕೂಡ ಇರಬೇಕು. ಈ ನಿಟ್ಟಿನಲ್ಲಿ ಯೋಚನೆ ಮಾಡುತ್ತೆ ಅಂದ್ರೆ ಆ ಪಕ್ಷದ ದೃಷ್ಟಿಕೋನ ಏನಾಗಿರ್ಬೋದು? ಈ ನಿಟ್ಟಿನಲ್ಲಿ SIR ಈ ದೇಶಕ್ಕೆ ಬಹಳ ಅಗತ್ಯ ಇದೆ. SIR ಕರ್ನಾಟಕಕ್ಕೂ ಬರೋದು ಅಗತ್ಯ ಅಂತೀರಾ? ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಒಂದು ವೈರಲ್ ವಿಡಿಯೋ ನೋಡಿದೆ. ಆಟೋ ಡ್ರೈವರ್ಗಳಾಗಿ ಬಾಂಗ್ಲಾದೇಶದಿಂದ ಬಂದು ಅಂತ ಕೆಲವರು ವಿಡಿಯೋ ಮಾಡಿ ಕಾರ್ಯ ಕೊಡ್ತಾರೆ. ಅದು ನಮ್ಮ ರಾಜ್ಯದಲ್ಲೇ, ಬೆಂಗಳೂರಲ್ಲೇ. ಸೊ ಯಾಕೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ ಎಲ್ಲಿ ಆಡಳಿತದಲ್ಲಿದೆ ಅಲ್ಲಿ ಮುಕ್ತವಾಗಿ ನಾವು ಇರಬಹುದು ಅನ್ನೋ ಮನಸ್ಥಿತಿ ಗಡಿಗಳಲ್ಲಿರುವಂತಹ ರಾಷ್ಟ್ರದವರಿಗೂ ಕೂಡ ಅನಿಸ್ಬಿಟ್ಟಿದೆ. ಓಕೆ. ಈ ದೇಶವನ್ನ ಮುಕ್ತ ಮಾರುಕಟ್ಟೆ ಮಾಡೋರು, ಹರಾಜಿಗೆ ಇಟ್ಟವರು, ಬಯಲು ಇದನ್ನ ಮಾಡಿಟ್ಟವರು ಕಾಂಗ್ರೆಸ್ನವರು. ಯಾರು ಬೇಕಾದ್ರೂ ಬರಬಹುದು. ಆ ವಿಡಿಯೋನ ನಾನು ಕೂಡ ನೋಡಿದ್ದೀನಿ. ನೀವು ಉತ್ತರ ಪ್ರದೇಶದಲ್ಲಿ ಇರಬೇಡಿ, ನೀವು ಬೆಂಗಳೂರಿಗೆ ಬಂದ್ಬಿಡಿ, ಇಲ್ಲಿ ನಿಮ್ಮನ್ನ ಕೇಳೋರು ಯಾರೂ ಇಲ್ಲ ಅಂತ ಹೇಳಿ ಒಬ್ಬ ನುಸುಳುಕೋರ ಈ ರೀತಿಯ ಹೇಳಿಕೆಯನ್ನು ಕೊಡ್ತಾರೆ ಅಂದರೆ ಕರ್ನಾಟಕದಲ್ಲಿ ಯಾವ ಪರಿಸ್ಥಿತಿ ಇರಬಹುದು? ಆಕ್ಷನ್ ಏನು ತಗೊಂಡಿಲ್ವಾ? ಭಾರತೀಯ ಜನತಾ ಪಕ್ಷವಾಗಿ ನಾವು ಹೋರಾಟವನ್ನು ಮಾಡ್ತಾನೇ ಇದ್ದೀವಿ. ಆದರೆ ಒಂದು ಸರ್ಕಾರ ಜನರಿಂದ ಆಯ್ಕೆಯಾಗಿ ಬಂದ ಮೇಲೆ ಅದಕ್ಕೆ 5 ವರ್ಷದ ಅಧಿಕಾರ ಇರುತ್ತೆ. ಆ ಅಧಿಕಾರವನ್ನು ಯಾರೂ ಕಿತ್ಕೊಳ್ಳಿಕ್ಕಾಗಲ್ಲ. ಕಾಂಗ್ರೆಸ್ಸಿನ ಮನಸ್ಥಿತಿ 5 ವರ್ಷ ಇಂತಹ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು. ಈ ಅರಾಜಕತೆಯ ಯಾರು ಫಲಾನುಭವಿಗಳಿದ್ದಾರೆ ಅವರನ್ನ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಳ್ಬೇಕು. ಅವ್ರ ಮೂಲಕ ಮತ್ತೆ ನಾವು ಗೆದ್ದ ಅಧಿಕಾರಕ್ಕೆ ಬರಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ, ಇದು ಈ ದೇಶದ ಅಖಂಡತೆಗೆ ಬಹಳ ದೊಡ್ಡ ಪೆಟ್ಟು ಕೊಡುವಂಥದ್ದು.